ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಪ್ರೀತಿಯ ಗೌತಮ್. ಸೊ ಹಳೆ ವೀಡಿಯೋಸ್ನೆಲ್ಲ ಬ್ಲಾಕ್ ಮಾಡಿಬಿಟ್ಟು ನಾನು ನಿಮ್ಮ ಮೇಲಿಂದ ಬುಕ್ಸ್ ಯಾರ್ಯಾರಿಗೆ ಇಂಗ್ಲೀಷ್ ಲೆಸನ್ಸ್ ಅಥವಾ ಇಂಗ್ಲೀಷ್ ಕಲಿಯೋದು ಅರ್ಥ ಆಗಲ್ವೋ ಅವ್ರಿಗೋಸ್ಕರ ನಾನೊಂದು ಹೊಸ ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೀನಿ. ಅದರಲ್ಲಿ ನಾನು ಈ ಥರ ಅನ್ನೀಡೆಡ್ ವೀಡಿಯೋಸ್ ಮಾಡಲ್ಲ, ಈ ಥರ ಯೂಸ್ಫುಲ್ ವೀಡಿಯೋಸ್ ಮಾಡ್ತೀವಿ. ಸೊ ಇವತ್ತು ನಮ್ಮ ಫಸ್ಟ್ ಲೆಸನ್ ಬರೋದೆ ನಿಕೋಬಾಬಿನಸ್. ಓಕೆ, ಲೆಸನ್ ರೀಡ್ ಮಾಡ್ತಾ ಸರಳವಾಗಿ ಅರ್ಥ ಮಾಡಿಸ್ತೀನಿ. ಸೊ ನಿಮಗೆ ಯಾರಿಗೂ ಕೂಡ ಏನು ನೋಡಿಕೊಂಡು ಟೆಕ್ಸ್ಟ್ ಬುಕ್ ನೋಡ್ಕೊಂಡು ರೀಡ್ ಮಾಡೋದು ಬೇಡ. ಆ್ಯಕ್ಚುಲಿ ಅದು ವೇಸ್ಟೇ. ಯಾಕಂದರೆ ಯಾವಾಗಲೂ ನಮ್ಮ ಸ್ಕಿಲ್ಸ್ನ ಪ್ರೂವ್ ಮಾಡೋದಕ್ಕೆ ಟೆಕ್ಸ್ಟ್ ಬುಕ್ ಅಲ್ಲ, ನಮ್ಮ ಟ್ಯಾಲೆಂಟ್ ಬೇಕು. ಅರ್ಥ, ಸ್ಟೋರಿ ಲಿಸನ್, ನಮ್ಮ ಕಾನ್ಸಂಟ್ರೇಷನ್ ಅದರಿಂದ ಯೂಸ್ ಆಗುತ್ತೆ. ನೀವು ಟೆಕ್ಸ್ಟ್ ಬುಕ್ ನೋಡ್ಕೊಂಡು ಅಲ್ಲಿ ಟೀಚರ್ ಹೇಳ್ತಿರೋದನ್ನು ಕೇಳ್ತಿದ್ದು ಇಲ್ಲಿ ಓದ್ತಾರೆ ಅರ್ಥ ಆಗಲ್ಲ. ಯು ಕ್ಯಾನ್ ಇಮ್ಯಾಜಿನ್ ಮಾಡಿದಷ್ಟು ನಮ್ಮ ತಲೆಯಲ್ಲಿ ಉಳಿಯುತ್ತೆ. ಸೊ ಬನ್ನಿ. This is a story of most extraordinary child who ever stuck his tongue out at the Prime Minister. Okay, ಅಂದರೆ ಈ ಕತೆ ಎಕ್ಸ್ಟ್ರಾಡಿನರಿ ಬಾಯ್. ಎಕ್ಸ್ಟ್ರಾಡಿನರಿ ಮೀನ್ಸ್ ಯು ಮೀನ್ ಎಕ್ಸ್ಟ್ರಾ. ಈಗ ಆರ್ಡಿನರಿ ಬಾಯ್ ಅಂದರೆ ಕಾಮನ್ ಬಾಯ್, ಅಂದರೆ ಸಾಮಾನ್ಯವಾದ ಹುಡುಗನಿಗೆ ನಾವು ಆರ್ಡಿನರಿ ಬಾಯ್ ಅಂತ ಬರಿತೀವಿ. ಅದೇ ಎಕ್ಸ್ಟ್ರಾಡಿನರಿ ಬಾಯ್ಗೆ ನಾವು ಅದಕ್ಕಿಂತ ಜಾಸ್ತಿ ಬುದ್ಧಿ. ಈಗ ಫಾರ್ ಎಕ್ಸಾಂಪಲ್ ಹೇಗೆ ಹೇಳೋದಂದರೆ, ವಿವರಣೆಗೆ ಈಗ ಟೀಚರು ಒಂದು ಲೆಸನ್ ಫಸ್ಟ್ ಲೆಸನ್ ಕ್ವಶನ್ ಆನ್ಸರ್ಸ್ ಬರೆದಿರ್ತಾರೆ, ಆದರೆ ಅವನು ಆಗಲೇ ಫಸ್ಟಿಗೆ ಸೆಕೆಂಡ್ ಲೆಸನ್ ಓದಿ ಕ್ವಶನ್ ಆನ್ಸರ್ಸ್ ಬರ್ತಿರ್ತಾನೆ. ಅಂಥವ್ರು ಅಂದರೆ ಅಷ್ಟು ಬುದ್ಧಿ ಸ್ಕಿಲ್ಸ್ ಮತ್ತು ಆ್ಯಕ್ಟಿವ್ ಆಗಿರೋರನ್ನ ನಾವು ಎಕ್ಸ್ಟ್ರಾಡಿನರಿ ಬಾಯ್ಸ್ ಅಂತ ಕರಿತೀವಿ. ಓಕೆ, ಬರೋಣ ಈಗ. ಅಂಥದ್ದೇ ಒಬ್ಬ ಹುಡುಗನ ಕತೆ ಕೂಡ ಇದು. ದಿಸ್ ಈಸ್ ದ ಸ್ಟೋರಿ ಆಫ್ ಮೋಸ್ಟ್ ಎಕ್ಸ್ಟ್ರಾಡಿನರಿ ಚೈಲ್ಡ್ ಹೂ ಎವರ್ ಸ್ಟಕ್ ಹಿಸ್ ಟಂಗ್ ಔಟ್ ಅಟ್ ದ ಪ್ರೈಮ್ ಮಿನಿಸ್ಟರ್. ಸ್ಟಕ್ ಯುವರ್ ಟಂಗ್ ಅಂದರೆ ಏನು ಬೇಡದಲ್ಲ, ತೊದಲು ಭಾಷೆ. ಯು ಮೀನ್ ಈಗ ಎಕ್ಸಾಂಪಲ್ ಏನು ಹೇಳೋದು, ಈಗ ರಾಗೆ ಗಾ ಯೂಸ್ ಮಾಡೋದು ಆ ಥರದ್ದೆಲ್ಲ ಪ್ರೈಮ್ ಮಿನಿಸ್ಟ್ರ್ ಹತ್ರ ಈಗ ನೀವು ಚೆನ್ನಾಗಿ ಮಾಡ್ತೀರ ಅನ್ನೋದಕ್ಕೆ ಏನೇನೋ ಮಿಸ್ಸಾಗಿ ವರ್ಡ್ ಹೇಳೋದು ತೊದಲು ಭಾಷೆ ಅಂತ ಕರೀತಾರೆ ಅದನ್ನು ಕನ್ನಡದಲ್ಲಿ. ಆ ಥರ ಅವನು ಪ್ರೈಮ್ ಮಿನಿಸ್ಟ್ರ್ ವಿರುದ್ಧನೇ ಮಾತಾಡಿದ್ದಾನೆ ಅಂತ ಹೇಳ್ತಿದ್ದಾರೆ. ಹಿಸ್ ನೇಮ್ ವಾಸ್ ನಿಕೋಬಾಬಿನಸ್. ಹೌದು, ಈ ಪಾಠದ ಹುಡುಗನ ಹೆಸರಿದೆಯಲ್ಲ ಅವನ ಹೆಸರೇ ನಿಕೋಬಾಬಿನಸ್. ಓಕೆ, sorry. His name was Nicobobbinus. He lived a long time ago in a city called Venice. ಅಂದರೆ ನಿಕೋಬಾಬಿನಸ್ ಅನ್ನೋ ಹುಡುಗ ಅವನು ಲಾಂಗ್ ಟೈಮ್ ಆಗೋ ಅಂದರೆ ಬ್ಯಾಕ್, ಯು ಮೀನ್ ಆಗಿನ ಕಾಲದಲ್ಲಿ ಇಟಾಲಿ ಪರಿಸ್ಥಿತಿ ಹೇಗಿತ್ತಂತ ನೀವು ಇಲ್ಲಿ ನೋಡ್ಬೋದು. ಈ ಥರ ಎಲ್ಲ ಮನೆಗಳಿದ್ವು ಆಗಿನ ಕಾಲದಲ್ಲಿ. ಸೊ ಆ ಥರ ಕಾಲದಲ್ಲಿ ಈ ಹುಡುಗ ಇದ್ದ. ಇವನು ಎಲ್ಲಿದ್ದ? ವೆನ್ನೀಸ್ ಅನ್ನೋ ಸಿಟಿಯಲ್ಲಿದ್ದ. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಎವ್ರಿಬಡಿ ಕುಡ್ ಎನಿಥಿಂಗ್. ಆಫ್ ಕೋರ್ಸ್ ನಾಟ್ ಎವ್ರಿಬಡಿ ನ್ಯೂ ಹಿ ಕುಡ್ ಡೂ ಎನಿಥಿಂಗ್. ಹೌದು, ಮೊದಲೇ ಹೇಳಿದ್ವಿ ಅವನು ಎಕ್ಸ್ಟ್ರಾಡಿನರಿ ಬಾಯ್ ಅಂತ. ಅವನು ಏನಾದರೂ ಮಾಡ್ಬೋದಿತ್ತು ಅವನ ಕೈಯಲ್ಲಿ. ಸೊ ಅದಕ್ಕೆ ಇನ್ಫ್ಯಾಕ್ಟ್ ಓನ್ಲಿ ಬೆಸ್ಟ್ ಫ್ರೆಂಡ್ ರೋಸಿ ನ್ಯೂ ಆ್ಯಂಡ್ nobody took any notice of anything Rosie said because she was always having wild ideas anyway. ಓಕೆ, ಅಂದರೆ ಈಗ ನಾನು ಟೆಕ್ಸ್ಟ್ ಬುಕ್ ನೋಡ್ಕೊಂಡು ಎಕ್ಸ್ಪ್ಲೇನ್ ಮಾಡಲ್ಲ. ನಿಕೋಬಾಬಿನಸ್ ಒಬ್ಬ ಎಕ್ಸ್ಟ್ರಾಡಿನರಿ ಬಾಯ್, ಅದು ನಿಮಗೆ ಗೊತ್ತೇ ಇರುತ್ತೆ. ಅಂದರೆ ಅವನು ಏನಾದರೂ ಮಾಡ್ಬೋದಿತ್ತು, ಎಕ್ಸ್ಟ್ರಾಡಿನರಿ ಬಾಯ್ ಅಲ್ವಾ. ಈಗ ಮ್ಯಾಮ್ ಲೆಸನ್ ಅವನು ಎಷ್ಟಾದರೂ ಲೆಸನ್ ಓದ್ಕೊಂಬಂದು ಕ್ವಶನ್ ಆನ್ಸರ್ಸ್ ಬರಿಬೋದಿತ್ತು. ಆ ಥರ ಎಕ್ಸ್ಟ್ರಾಡಿನರಿ ಬಾಯ್ ಒಬ್ಬ ನಿಕೋಬಾಬಿನಸ್ ಹುಡುಗ. ಆದರೆ ಎಲ್ಲರಿಗೂ ಗೊತ್ತಿರಲಿಲ್ಲ. ಯು ಮೀನ್ ಎಲ್ಲರಿಗೂ ಗೊತ್ತಿರಲಿಲ್ಲ ಅದು ಅವನು ಎಕ್ಸ್ಟ್ರಾಡಿನರಿ ಬಾಯ್ ಅಂತ. ಅವರೆಲ್ಲರೂ ಅವನ್ನ ಕೇಳೇ ಮಾಡ್ತಿರಲಿಲ್ಲ. ಬಟ್ ಓನ್ಲಿ ಇಸ್ ಬೆಸ್ಟ್ ಫ್ರೆಂಡ್ ರೋಸಿ ನ್ಯೂ. ಓನ್ಲಿ ಅವ್ರ ಬೆಸ್ಟ್ ಫ್ರೆಂಡ್ ಯಾರು, ಕಾನ್ಸಂಟ್ರೇಷನ್ ನನ್ನ ಮೇಲೆ ಇಡಲಿ, ಓನ್ಲಿ ಬೆಸ್ಟ್ ಫ್ರೆಂಡ್ ರೋಸಿಗೆ ಮಾತ್ರ ಗೊತ್ತಿತ್ತು ಅವನು ಏನು ಬೇಕಾದರೂ ಮಾಡ್ಬೋದಂತ.
One example, Rosie said to Nico Bobinas, let's pull every single weed on your doorstep. And nobody noticed that Rosie because she has always having wild ideas. ಅಂದರೆ ರೋಸಿಗೆ ಯಾವಾಗಲೂ ವೈಲ್ಡ್ ಐಡಿಯಾಸ್ ಇತ್ತು. ಯು ಮೀನ್ ಪಾಠದಲ್ಲೇ ಒಂದು ಎಕ್ಸಾಂಪಲ್ ಬರುತ್ತೆ, ಅದನ್ನೇ ತಗೊಂಡು ಹೇಳ್ತೀನಿ ನಾನು. ಯಾವ ಥರ ವೈಲ್ಡ್ ಐಡಿಯಾಸ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಹೇಗೆ ಹೇಳೋದು ನಿಮಗೆ, ಓಕೆ, ವೈಲ್ಡ್ ಐಡಿಯಾಸ್ ಅಂದರೆ ಈಗ ಎಕ್ಸ್ಟ್ರಾಡಿನರಿ ಬಾಯ್ ಅಲ್ವಾ ಅವನು, ಅದು ರೋಸಿಗೆ ಗೊತ್ತು. ಸೊ ಅವನಿಗೆ ಕಾಮನ್ ಐಡಿಯಾ ಯಾವುದಾದ್ರೂ ಇರುತ್ತೆ, ಗಿಡ ನೆಟ್ಟೋಣ ಆ ಥರದ್ದು. ಸೊ ಸಚ್ ಅ ವೈಲ್ಡ್ ಐಡಿಯಾ. ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಆಫ್ ಡ್ರ್ಯಾಗನ್ಸ್ ಇರ್ಬೋದು, ಆ ಥರ ಎಕ್ಸಾಂಪಲ್ಲು, ಮತ್ತು ರಿಯಲ್ ಕೂಡ. ಲ್ಯಾಂಡ್ ಆಫ್ ಡ್ರ್ಯಾಗನ್ಸ್ ಕೂಡ ಇರ್ಬೋದು, ಆ ಥರ ಎಲ್ಲ ಏನು ಇವನು ರೋಸಿಗೆ ವೈಲ್ಡ್ ಐಡಿಯಾಸ್ ಆ ಥರದ್ದು ಇದ್ವು. ಓಕೆ, ನೆಕ್ಸ್ಟ್ ಬರೋಣ. ಲೆಟ್ಸ್ ಸೆಡ್ ನಿಕೋ ಬಾಬಿನಸ್ ಸಾರಿ ನಾನೇ ಕಾನ್ಸಂಟ್ರೇಷನ್ ಕಳ್ಕೊಳ್ತಿದ್ದೀನಿ. ನೀವು ಎನಿಥಿಂಗ್ ಫಾರ್ ಅನ್ ಎಕ್ಸಾಂಪಲ್, ರೋಸಿ ಸೆಡ್ ನಿಕೋ ಬಾಬಿನಸ್ ಲೆಟ್ಸ್ ಪುಲ್ ಅಪ್ ಎವ್ರಿ ಸಿಂಗಲ್ ವೀಡ್ ಆನ್ ಯುವರ್ ಡೋರ್ ಸ್ಟೆಪ್. ಅಂದರೆ ನೀವೇನು ವೀಡ್ ಅಂದರೆ, ಈಗ ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ಮುಂದೆ ಕಾಂಪೌಂಡ್ ಇರಲಿಲ್ಲ ಅಂದ್ಕೊಳ್ಳಿ. ಕಾಂಪೌಂಡ್ ಇಲ್ಲ ಅಂದಾಗ ಮಣ್ಣಿದ್ದಾಗ ಅಲ್ಲಿ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಬೆಳೆದಿರ್ತಾವೆ ಇದಕ್ಕೆ ಸೈಡಲ್ಲಿ. ಈಗ ಡೋರ್ ಸೈಡಲ್ಲೆಲ್ಲ ಏನು ಜಸ್ಟ್ ಚೆನ್ನಾಗಿ ಕಾಣಲಿ ಅಂತೆಲ್ಲ ನೆಟ್ಟಿರ್ತಾರಲ್ವ, ಲೈಕ್ ಮನಿ ಪ್ಲಾಂಟ್, ಚಿಕ್ಕ ಚಿಕ್ಕ ಹುಲ್ಲುಗಳು, ಅವನ್ನೆಲ್ಲ ಕಿತ್ತೋಣ ಬಾ ಅಂತ ರೋಸಿಗೆ ಕರೀತಾರೆ. ಬಟ್ ರೋಸಿಗೆ ಗೊತ್ತಿರುತ್ತೆ ನಿಕೋ ಬಾಬಿನಸ್ ಒಪ್ಕೊಳ್ಳಲ್ಲ ಅಂತ, ಬಿಕಾಸ್ ಹಿ ವಾಸ್ ಅ ಎಕ್ಸ್ಟ್ರಾಡಿನರಿ ಬಾಯ್. ಸೊ ಗಾಯ್ಸ್, ಈಗ ನಾನು ಟೆಕ್ಸ್ಟ್ ಬುಕ್ ನೋಡಿ ಎಕ್ಸ್ಪ್ಲೇನ್ ಮಾಡಲ್ಲ, ಲೆಸನ್ ರೀಡ್ ಮಾಡ್ಕೊಂಬಂದೆ. ಸೊ ಈಗ ನಾನೇ ಎಕ್ಸ್ಪ್ಲೇನ್ ಮಾಡ್ತೀನಿ ಸಿಂಪಲ್ಲಾಗಿ. ನಿಮಗೆ ಲಾಂಗ್ ವೀಡಿಯೋ ಆಗೋದು ಬೇಡ ಅಂತ ಆಲೇ 7 minutes ವೀಡಿಯೋ ಆಗಿದೆ. ಸೊ ನಿಕೋ ಬಾಬಿನಸ್ ಅನ್ನೋನು ಎಕ್ಸ್ಟ್ರಾಡಿನರಿ ಬಾಯ್. ಅವನು ವೆನ್ನಿಸ್ ಅನ್ನೋ ಸಿಟಿಯಲ್ಲಿ ತುಂಬ ಹಿಂದಿನ ಕಾಲದಲ್ಲಿ ವಾಸವಾಗ್ತಿದ್ದ. ಅವನೊಬ್ಬ ಎಕ್ಸ್ಟ್ರಾಡಿನರಿ ಬಾಯ್. ಅದು ಯಾರಿಗೂ ಗೊತ್ತಿರಲಿಲ್ಲ, ಬಟ್ ರೋಸಿಗೆ ಮಾತ್ರ ಗೊತ್ತಿತ್ತು. ಸೊ ಅದಕ್ಕೆ ರೋಸಿ ಏನು ಮಾಡ್ತಾಳಂದರೆ, ರೋಸಿ ಯಾವಾಗಲೂ ವೈಲ್ಡ್ ಐಡಿಯಾಸೇ ಇರ್ತವೆ ರೋಸಿಗೆ. ಸೊ ಅದಕ್ಕೆ ರೋಸಿಗೆ ಯಾವಾಗಲೂ ವೈಲ್ಡ್ ಐಡಿಯಾಸ್ ಇರೋದ್ರಿಂದ ಫಸ್ಟ್ ಅವಳು ನಿನ್ನ ಡೋರ್ ಪಕ್ಕ ಇಡೋ ಗಿಡನೆಲ್ಲ ಕಿತ್ತಾಕೋಣ ಅಂತ ಹೇಳ್ತಾಳೆ. ಬಟ್ ಅವಳಿಗೆ ಗೊತ್ತು ನಿಕೋ ಬಾಬಿನಸ್ ಒಪ್ಕೊಳ್ಳಲ್ಲ ಅಂತ. ಅದಕ್ಕೆ ರೋಸಿ ಹೇಳ್ತಾಳೆ, ವಿ ಕ್ಯಾನ್ ಎಕ್ಸ್ಪ್ಲೋರ್ ಲ್ಯಾಂಡ್ ಆಫ್ ಡ್ರ್ಯಾಗನ್ಸ್. ಅಂದರೆ ನಾವು ಲ್ಯಾಂಡ್ ಆಫ್ ಡ್ರ್ಯಾಗನ್ಸನ್ನ ಎಕ್ಸ್ಪ್ಲೋರ್ ಮಾಡ್ಬೋದಲ್ಲ ಅಂತ ಹೇಳ್ತಾಳೆ. ಅದು ಅವನು ಎಕ್ಸ್ಟ್ರಾಡಿನರಿ ಬಾಯ್ ಅಲ್ವಾ, ನಾನು ಎಕ್ಸಾಂಪಲು ಕೊಟ್ಟಿದ್ದೆ ನಿಮಗೆ, ಬೇಕಿದ್ರೆ ಅದನ್ನೇ ಅವ್ರು ಮಾಡೋಕ್ಕೆ ಹೋಗ್ತಾರೆ. ಬನ್ನಿ ಕಂಟಿನ್ಯೂ ಮಾಡೋಣ. ಓಕೆ ಗಾಯ್ಸ್, ಈಗ ನಾನು ರಿಟರ್ನ್ ಆದೆ. ಸೊ ಈಗ ಕಂಟಿನ್ಯೂ ಮಾಡೋಣ ಅನ್ನಲ್ವ. ಸೊ ಬನ್ನಿ, ಏನಂದರೆ ಅವಳು ಈಗ ಹೋಗ್ತಿರ್ತಾರೆ, ಬಟ್ ಫಸ್ಟ್ ಒಪ್ಕೊಳ್ಳಲ್ಲ ಅವನು. ಸಮ್ ಸಿಲ್ಲಿ ಐಡಿಯಾಸ್ ಅಂತ ಹೇಳ್ತಾನೆ. ಬಟ್ ಅವಳಿಗೆ ಗೊತ್ತು ಅವ್ನಿಗೆ ಸುಮ್ಮನೆ ತಮಾಷೆಗೆ ಹೇಳ್ತಿದ್ದಾನಂತ. ಅದಕ್ಕೆ ಸೆಕೆಂಡ್ ಡೇ ರೋಸಿ ಬಂದಾಗ ಅರ್ಲಿ ಮಾರ್ನಿಂಗ್ ಚಿಕ್ಕ ಚಿಕ್ಕ ಪೆಬಲ್ಸ್ ಅಂದರೆ 1 ನಿಮಿಷ ತಂದೆ. ಸೊ ಗೈಸ್, ಪೆಬಲ್ಸ್ ಅಂದರೆ ಇವೇ ನೋಡಿ, ಚಿಕ್ಕದಾಗಿದ್ದಾವಲ್ಲ, ಇವನ್ನ ನಾವು ಪೆಬಲ್ಸ್ ಅಂತ ಕರಿತೀವಿ. ಸೊ ಇವೇ ನೋಡಿ, ನನ್ನ ಕಣ್ಣು ಇಡೋದಾಗೆ ಇತ್ತಾಗ ನೋಡ್ತಿದ್ದೆ ಎಂಬಂಗೆ ಕಾಣಿಸುತ್ತೆ. ಸೊ ಇವೇ ಪೆಬಲ್ಸ್. ಇವನ್ನ ಹೀಗೆ ಪಿಕ್ಚರಲ್ಲಿ ತೋರಿಸ್ತೀನಿ, ನಿಮಗೆ ಅರ್ಥ ಆಗಲ್ಲ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ನೀವು ನೋಡಿದ್ರೆ ಕ್ಲಿಯರಾಗಿ ಕಾಣಿಸ್ತಿದೆ. ಇಲ್ಲಿ ರೋಸಿ ಇದ್ದಾಳೆ, ಇಲ್ಲಿ ನಿಕೋ ಬಾಬಿನಸ್ ಇದ್ದಾನೆ. ಅವಳು ಇಲ್ಲಿ ಚಿಕ್ಕ ಚಿಕ್ಕ ಪೆಬಲ್ಸ್ ತಗೊಂಡು ಇವನಿಗೆ ನಿಕೋ ಬಾಬಿನಸ್ಗೆ ಎಸಿತಾರೆ. ಆವಾಗ ನಿಕೋ ಬಾಬಿನಸ್ ಎಚ್ಚರಾಗಿ ಬಂದು ರೋಸಿಗೆ ಏನು ಅಂತ ಕೇಳ್ತಾನೆ. ಆವಾಗ ರೋಸಿ ಹೇಳ್ತಾಳೆ, ನಾನು ನಿನ್ನೆ ಹೇಳಿದ್ದು ಮರ್ತೋದ, ನಾವು ಲ್ಯಾಂಡ್ ಆಫ್ ಡ್ರ್ಯಾಗನ್ಸ್ನ ಸರ್ಚ್ ಮಾಡೋಣ, ಲ್ಯಾಂಡ್ ಆಫ್ ಡ್ರ್ಯಾಗನ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ರೋಸಿ ಹೇಳ್ತಾಳೆ. ಓಕೆ ಅಂತ ಹೇಳಿಬಿಟ್ಟು ಅವ್ರು ಬರ್ತಾರೆ. ಈಗ ತುಂಬ ಲಾಂಗ್ ಇಡೋದ್ರಿಂದ ನಾನು ಶಾರ್ಟಾಗಿ ಹೇಳ್ತಿದ್ದೀನಿ. ಆ್ಯಕ್ಚುಲಿ ಇದೇ ನಿಮ್ಗೆ ಲಾಂಗ್ ಅನಿಸಿದ್ರೆ ಪೇಜ್ ನಂಬರ್ಸ್ ಹೇಳ್ತೀನಿ ತಾಳಿ. ತುಂಬ ಲಾಂಗ್ ಲೆಸನ್ ಇದು, ನಾನು ನಿಮ್ಗೆ ಶಾರ್ಟಾಗಿ ಅರ್ಥ ಮಾಡಿಸ್ತಿದ್ದೀನಿ ಅಷ್ಟೇ, ಸಿಂಪಲ್ಲಾಗಿ. ಅದು ಕನ್ನಡ ವಿವರಣೆಯಲ್ಲಿ.
ಓಕೆ 11 to 20 ಪೇಜಸ್ ಇದೆ ಇದು. 10 ಪೇಜಸ್ ಇದೆ. ಅದನ್ನೆಲ್ಲ ಹೇಳ್ಕೊಂಡೋದ್ರೆ ವೀಡಿಯೋನು ಲಾಂಗ್ ಆಗುತ್ತೆ, ಇಂಟ್ರೆಸ್ಟು ಬರೋಲ್ಲ. ಸೊ ಅದಕ್ಕೆ ಶಾರ್ಟಾಗಿ ಹೇಳ್ತೀನಿ. ಅವ್ರು ಹೋಗ್ತಿರ್ತಾರೆ ಆ್ಯಪಲ್ಸ್ ಅಂತೀನಿ ಗಾಡ್. ಈಗ ಅವು ನಾನು ಯಾಕೆ ಆ್ಯಪಲ್ ಅಂತ ಸೇರಿಸಿದ್ದೀನಿ ಅಂದರೆ ಅಲ್ಲಿ ಕೊಟ್ಟಿರೋ ಸಮ್ ಫುಡ್ಸ್ ಅವು ಇಟಾಲಿಯ ಟ್ರೆಡಿಷ್ನಲ್ ಫುಡ್ಸ್. ನನಗೆ ಗೊತ್ತಾಗುತ್ತೆ ಬಟ್ ನಿಮಗೆ ಅರ್ಥ ಆಗಲ್ಲ ಅದು. ಸೊ ಇಟಾಲಿಯನ್ ಟ್ರೆಡಿಷ್ನಲ್ ಫುಡ್ಸ್ ಅಂತಾರೆ. ಸಮ್ ಲೈಕ್ ಈಗ ಫಾರ್ ಎಕ್ಸಾಂಪಲ್ ಈಗ ಬ್ರೆಡ್ ಇದೆ ನೋಡಿ. ಬ್ರೆಡ್ಡನ್ನು ಅಂದರೆ ಆ ಥರ ಬ್ರೆಡ್ ಅಲ್ಲ, ಒಂದು ಸ್ಕ್ವೇರ್ ಶೇಪ್ ಫ್ಲಾಟ್ ಬ್ರೆಡ್ ಬರುತ್ತೆ. ಅದ್ರ ಮೇಲೆ ಎಗ್ಗು ಅಥವಾ ತುಪ್ಪನೂ ಹಚ್ಚಿ ಅದ್ರ ಮೇಲೆ ಅದನ್ನು ಬೇಯಿಸ್ಬಿಟ್ಟು ಅದನ್ನು ಸುತ್ತಿ ಇಟ್ಕೊಂಡು ರೋಲ್ ಮಾಡ್ತಾರೆ. ಸೊ ಅದನ್ನು ಕೂಡ ನಾವು ಟ್ರೆಡಿಷ್ನಲ್ ಫುಡ್ ಇಟಾಲಿಯನ್ ಅಂತಾರೆ. ಬೇಕಿದ್ರೆ ನೀವು ವೆನೆಸಲ್ಲಿ ಕೂಡ ಮಾಡ್ತಾರೆ. ಆ್ಯಕ್ಚುಲಿ ರಿಯಲ್ ಸಿಟಿ ಅದು ವೆನೆಸ್. ಸೊ ಅದನ್ನೆಲ್ಲ ತಗೊಂಡು ಅವರು ಬರ್ತಿರ್ಬೇಕಾದ್ರೆ ಈಗ 2 ಕ್ಯಾರೆಕ್ಟರ್ಸ್ ಬರ್ತವೆ. ಒಂದು ಸೆಕ್ಯೂರಿಟಿ, ಇನ್ನೊಂದು ಡಾಗ್. ಓಕೆ, ಈಗ ಅವ್ರು ಹೋಗ್ತಿರ್ಬೇಕಾದ್ರೆ ಚಿಕ್ಕ ಮಕ್ಕಳು, ಒಂದು 5 ವರ್ಷ ಅಲ್ವಾ. ಸೆಕ್ಯೂರಿಟಿ, ಇಷ್ಟು ಬೆಳಿಗ್ಗೆ ನೀವು ಎಲ್ಲಿಗೆ ಹೋಗ್ತಿದ್ದೀರಪ್ಪ ಅಂತ ಕೇಳ್ತಾರೆ. ಸೊ ಅದಕ್ಕೆ ಆ ಮಕ್ಕಳೇ ಹೇಳ್ತಾರೆ, ನಾವು ಲ್ಯಾಂಡ್ ಆಫ್ ಡ್ರ್ಯಾಗನ್ಸ್ನ ಸರ್ಚ್ ಮಾಡೋಕ್ಕೆ ಹೋಗ್ತಿದ್ದೀವಿ ಅಂತ. ಸಾರಿ, ನಾನು ಅರ್ಥ ಹೇಳಿಲ್ಲ. ಲ್ಯಾಂಡ್ ಆಫ್ ಡ್ರ್ಯಾಗನ್ಸ್ ಅಂದರೆ ಭೂಮಿ. ಲ್ಯಾಂಡ್ ಆಫ್ ಡ್ರ್ಯಾಗನ್ಸ್ ಅಂದರೆ ಫಾರ್ ಎಕ್ಸಾಂಪಲ್ಲು ಲ್ಯಾಂಡ್ ಆಫ್ ಲಯನ್ಸ್ ಅಂದರೆ ಸಿಂಹಗಳ ಜಾಗ ಅದು. ಅಲ್ಲಿಗೆ ಹೋಗಬೇಡಿ. ಪ್ರಾಣಿಗಳ ಜಾಗ ಅದು. ಅಲ್ಲಿ ಸುಳಿ ಬಡೋ ಜಾಗ, ಪ್ರಾಣಿಗಳ ಜಾಗ ಅಂತೆಲ್ಲ ಹೇಳ್ತಾರೆ, ನೋಡಿದ್ರಾ? ವಾರ್ನಿಂಗ್ ಬೋರ್ಡ್ ಇಟ್ಟಿರ್ತಾರೆ ನೋಡಿ, ಅಲ್ಲಿಗೆ ಹೋಗಬೇಡಿ, ಪ್ರಾಣಿಗಳ ಜಾಗ ಅದು, ಕಾಡದು ಅಂತೆಲ್ಲ. ಆ ಥರನೇ ಡ್ರ್ಯಾಗನ್ಸ್ ಅಂದರೆ ನಿಮಗೆ ಗೊತ್ತಿಲ್ಲ ಅಂದರೆ ಹೇಗೆ ಹೇಳಿ, ಜಸ್ಟ್ ಅದೊಂದು ಕಾಮನ್ ಜೀವಿ. ಅದಕ್ಕೆ ರೆಕ್ಕೆ ಇರ್ತವೆ, ಉದ್ದ ಕುತ್ತಿಗೆ ಇರುತ್ತೆ, ಮತ್ತು ಭಯಾನಕವಾದ ಮುಖ ಇರುತ್ತೆ. ಸೊ ಇಂದ ಬಾಲ ಇರುತ್ತೆ. ಸೊ ಅದು ಬೆಂಕಿನ ಉಗುಳುತ್ತೆ. ಅದನ್ನು ನಾವು ಡ್ರ್ಯಾಗನ್ ಅಂತ ಕರಿತೀವಿ. ಸೊ ಆ ಡ್ರ್ಯಾಗನ್ ಇದೆಯಲ್ವಾ, ಅದರ ಜಾಗನ ಡ್ರ್ಯಾಗನ್ನ ಭೂಮಿಯೇ ಈಗ ಹೇಗೆ ಲಯನ್ ಭೂಮಿನ, ಆಗ ಡ್ರ್ಯಾಗನ್ಗಳ ಭೂಮಿಯನ್ನು ಅವರು ಡ್ರ್ಯಾಗನ್ಗಳಿಡೋ ಜಾಗನ ಅವ್ರು ಸರ್ಚ್ ಮಾಡ್ತಾರೆ. ಸೊ ಅವರು ಚಿಕ್ಕ ಮಕ್ಕಳು ಗೊತ್ತಾಗಲ್ವಲ್ಲ, ಅವರು ಏನು ಮಾಡ್ತಾರೆ, ಹೋಗ್ತಿರ್ಬೇಕಾದ್ರೆ ಸೆಕ್ಯೂರಿಟಿ ನೋಡಿ ಡ್ರ್ಯಾಗನ್ಸ್ ಬೇಕಾ ನಿಮಗೆ ಅಂತ ಕೈ ಹಿಡ್ಕೊಳ್ತಾರೆ. ಅವಾಗ ಹೇಳಿದ್ನಲ್ಲ, ಅವ್ರಿಗೆ ಹೆಂಗೋ ಎಸ್ಕೇಪ್ ಆಗಿ ಹೋಗ್ತಾರೆ. ಬಟ್ ಅದರಲ್ಲಿ ಇಲ್ಲಿ ನೋಡ್ತಿರ್ಬೋದಾ ನೀವು, ಅವ್ರು ಎಸ್ಕೇಪ್ ಆಗ್ತಿರೋದು. ಈಗ ಎಸ್ಕೇಪ್ ಆಗ್ತಿರ್ಬೇಕಾದ್ರೆ ಇಲ್ಲಿರೋ ಬ್ಯಾಸ್ಕೆಟ್ ಕಾಣಿಸ್ತಿದೆಯಾ? ಈ ಬ್ಯಾಸ್ಕೆಟ್ ಇದೆಯಲ್ವಾ, ಈ ಬ್ಯಾಸ್ಕೆಟನ್ನು ಓಡಬೇಕಾದ್ರೆ ಬೀಳಿಸ್ತಾರೆ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಅವ್ರು ಬ್ರಿಡ್ಜಲ್ಲಿ ಹೋಗ್ತಿರ್ಬೇಕಾದ್ರೆ 7 ಬ್ರಿಡ್ಜ್ ದಾಟಿದ್ದಾರೆ. ಇದು 7 ಬ್ರಿಡ್ಜಲ್ಲಿ ಬೀಳುತ್ತೆ. ಓಕೆ, ನಮ್ಮಮ್ಮ ಕರೀತು. ಸಾರಿ ಫಾರ್ ಡಿಸ್ಟರ್ಬಿಂಗ್ ಯು. ಮೆನಿ ಡಿಸ್ಟರ್ಬ್ ಆಗ್ತಿದೆ. ಐ ಆಮ್ ರಿಕ್ವೆಸ್ಟಿಂಗ್, ಸಾರಿ ಫಾರ್ ದ್ಯಾಟ್. ಓಕೆ, ನೆಕ್ಸ್ಟ್ ಹೇಳ್ತೀನಿ ಬನ್ನಿ. ಸೊ ಹಾಗೆ ಅವರು ಓಡ್ತಾರೆ, ಅದರಲ್ಲಿ ಬಿದ್ದುತ್ತೆ. ಅಲ್ಲಿ ಒಂದು ನಾಯಿ ಇರುತ್ತೆ. ಆ ನಾಯಿಗೆ ಅವೆಲ್ಲ ಬರುತ್ತೆ. ನಾಯಿ ಬೊಗಳ್ತಿರ್ತಾವ್ರು ನೋಡಿ. ಅವು ಬಿದ್ದಾಗ ಅವ್ರು ಏನು ಮಾಡ್ತಾರಂದರೆ, ಆ ನಾಯಿ ಸುಮ್ಮನಾಗುತ್ತೆ. ನಂಗೆ ಊಟ ಕೊಟ್ಟರು, ಇವ್ಳಿಗೆ ಯಾಕೆ ಬೊಗಳಿ ನಾನು ಅಂತ. ಅದು ಫ್ರೆಂಡ್ಸಿಂಗೆ ಕರ್ಕೊಂಬರಕ್ಕೆ ಓಡೋಗುತ್ತೆ. ಇವ್ರು ಹೋಗ್ತಾರೆ. ಅವ್ರು ಚಿಕ್ಕ ಮಕ್ಕಳು, ಅವ್ರಿಗೆ ಗೊತ್ತಿರಲಾರ್ದ್ರಿಂದ ಈ ಹೊಲದಲ್ಲೆಲ್ಲ ಕಾಂಪೌಂಡ್ ಅಂತ ಈ ಥರ ಗೋಡೆಗಳು ಕಟ್ತಾರೆ ನೋಡಿ. ಒಂದು ಸ್ಕ್ವೇರ್ ದೊಡ್ಡ ಗೋಡೆ ಕಟ್ತಾರೆ, ಯಾರು ಒಳಗೆ ನುಗ್ಗೋ ಆಗ್ಲಾರ್ದಂಗೆ. ಅದಕ್ಕೆ ರೋಸಿಗೆ ಯಾವಾಗಲೂ ವೈಲ್ಡ್ ಐಡಿಯಾಸ್ ಇರ್ತಾವಲ್ಲ. ಸೊ ರೋಸಿ ಹೇಳ್ತಾಳೆ, ಇಲ್ಲಿ ಇವ್ರು ಯಾಕೋ ಹಿಂಗೆ ಕಾಂಪೌಂಡ್ ಸೀಕ್ರೆಟಾಗಿ ಕಟ್ಟಿದ್ದಾರೆ, ನನಗನ್ಸುತ್ತೆ ಅಲ್ಲಿ ಡ್ರ್ಯಾಗನ್ಸ್ನ ಯಾರಾದರೂ ಬಚ್ಚಿಟ್ಟಿಡ್ಬೋದಾ ಅಂತ ಹೇಳ್ತಾರೆ. ಆ್ಯಪಲ್ ಆ್ಯಕ್ಚುಲಿ ಅದು ಆ್ಯಪಲ್ ಟ್ರೀಸ್ ಇರೋದು ಯಾರ್ಡದು. ಸೊ ಏನು ಮಾಡ್ತಾರಂದರೆ, ಅವರು ಅಲ್ಲಿಗೆ ಹೋಗ್ತಾರೆ. ಆ ಹೊಲ್ದಲ್ಲಿ ಹೋದಾದ ನಂತರ ಅಲ್ಲಿ ಅವ್ರ ಫುಡ್ ಖಾಲಿ ಆಗಿತ್ತಲ್ಲ, ಅದಕ್ಕೆ ಅಲ್ಲಿರೋ ಆ್ಯಪಲ್ ತಿಂತಿರ್ಬೇಕಾದ್ರೆ ಓನರ್ ಬರ್ತಾರೆ. ಓನರ್ ಬಂದಾಗ ಅಲ್ಲಿ ರೋಸಿ ಎಸ್ಕೇಪ್ ಆಗ್ತಾಳೆ. ಬಟ್ ನಿಕೋ ಬಾಬಿನಸ್ ಎಸ್ಕೇಪ್ ಆಗೋಕ್ಕಾಗಲ್ಲ. ಅವನ ರೋಸಿ ಕಂಡಾಗ ಒಂದು ಚಿಕ್ಕ ಶೆಲ್ಟರಲ್ಲಿ ಹೋಗ್ತಾನೆ. ಆ ಶೆಲ್ಟರಲ್ಲಿ ಹೋದಾದ ನಂತರ ಸ್ಲಿಪ್ಪಿ ಮೀನ್ಸ್ ಜಾರುತ್ತಿರೋ
ಯು ಮೀನ್ ಪಾಚಿ ಕಟ್ಟಿಡೋದು ಅಂತಾರೆ ನೋಡಿ ಕನ್ನಡದಲ್ಲಿ, ಆ ಥರ ಇದರಿಂದ ಅವನು ಇಳಿತಾನೆ. ಅದೊಂದು ಬಾವಿಯಾಗಿರುತ್ತೆ, ಅಲ್ಲಿ ಒಬ್ಬ ಸತ್ರ ಮನುಷ್ಯ ಇರ್ತಾನೆ. ಆ್ಯಕ್ಚುಲಿ ಲೆಸನ್ನೆಲ್ಲ ಸತ್ರ ಮನುಷ್ಯ ಆಡೋಂಥ ಡೀಟೇಲ್ ಕೊಟ್ಟಿಲ್ಲ, ಬಟ್ ನೀವೇನಾದರೂ ಹೋಗಿ ಟೆಕ್ಸ್ಟ್ ಬುಕ್ನ ಸ್ಕ್ಯಾನ್ ಮಾಡಿದ್ರೆ ಅದು ಆ ಓನರ್ ತಮ್ಮ ಅಂತ ತೋರಿಸ್ತಾರೆ. ಓನರ್ ತಮ್ಮ ಅಂತ ತೋರಿಸ್ತಾರೆ. ಬೇಕಾದ್ರೆ ನೀವು ಹೋಗಿ ಸರ್ಚ್ ಮಾಡ್ಬೋದು. ಆದ ನಂತರ ಅಲ್ಲಿ ಒಂದು ಚಿಕ್ಕ ದಾಡಿ ಕಾಣಿಸುತ್ತೆ, ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಎಸ್ಕೇಪ್ ಆದ ನಂತರ ಅವನಿಗೆ ಲೂಪ್ ಅಂದರೆ ಕಂಟಿನ್ಯೂಯಸ್ ಆಗಿ, ಯು ಮೀನ್ ನಿಮ್ಗೆ ಅರ್ಥ ಆಗಲ್ಲ, ಸಿಂಪಲಾಗಿ ಎಕ್ಸ್ಪ್ಲೇನ್ ಯಾಕಂದರೆ ಇಂಡೆಕ್ಸ್ ಲೂಪ್. ಯು ಮೀನ್ ಈಗ ಒಂದು ರೂಮ್ ಇದೆ ಅಂದ್ಕೊಳ್ಳಿ, ರೂಮ್ ಮುಂದೆ ಅದೇ ಥರದ ರೂಮ್, ಆ ಥರ ನೀವು ಓಡ್ಕೊಂಡು ಹೋಗ್ತಿದ್ರೆ ಸೇಮ್ ಇಮೇಜಸ್ಸೇ ಕಂಟಿನ್ಯೂ ಲೂಪ್ ಆಗ್ತಾರೆ. ಆ್ಯಕ್ಚುಲಿ ಅದನ್ನು ಈಜಿಪ್ಟಿಯನ್ ಸಿವಿಲೈಸೇಷನ್ ಅವ್ರು ಕಂಡುಹಿಡ್ದಿದ್ದು. ಅದನ್ನು ಒಂದು ಲೆಸನ್ನಾಗಿ ವೀಡಿಯೋ ಮಾಡ್ತೀನಿ ಸಿವಿಲೈಸೇಷನ್ದು. ಫಸ್ಟ್ ಇದನ್ನು ಲೂಪಲ್ಲಿಟ್ಟು ಅದಕ್ಕೆ ಹೇಳಿದೆ ಸ್ವಲ್ಪ ಜಾಸ್ತಿ ಡೀಟೇಲಿಂಗ್ ಆಗ್ತಿದೆಯೇನೋ. ಅವನು ಅಲ್ಲಿಗೆ ಅವನು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಇಲ್ಲಿಗೆ ನಮ್ಮ ನಿಕೋ ಬಾಬಿನಸ್ ಲೆಸನ್ ಮುಗಿಯುತ್ತೆ. ಈಗ ಥಿಯರೀಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ಈ ಪಾಠದಲ್ಲಿ ನಿಕೋ ಬಾಬಿನಸ್ ಏನೋ ಒಂದು ಸಿಕ್ಕಿ ಬೀಳೋಕ್ಕೆ ರೋಸಿನೇ ಕಾರಣ ಆಗಿರ್ತಾಳೆ. ಬಿಕಾಸ್ ಅವಳೇ ಆ್ಯಪಲ್ ಕಾಂಪೌಂಡ್ ಹತ್ತು ಅಂತೆಲ್ಲ ಹೇಳಿದ್ದು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಂಡನ್ನೇ ಅಷ್ಟು ಡೀಟೇಲಾಗಿ ಮಾಡಲಿಲ್ಲ, ಯಾಕಂದರೆ ವಿಡಿಯೋ ಲಾಂಗ್ ಆಗುತ್ತಂತ. ಬಾಯ್, ಐ ಮಿಸ್ ಯು, ಬಾಯ್. ಹಾಗೆ ವಿಡಿಯೋಗೆ ಲೈಕು ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಹಳೆ ವೀಡಿಯೋಸ್ ಎಲ್ಲ ಬ್ಲಾಕ್ ಮಾಡ್ತಿದ್ದೀನಿ. ಹೊಸ ಚಾಪ್ಟರ್, ನ್ಯೂ ವಿಡಿಯೋಸ್. ಬಾಯ್.